ಒಂದು 15 ಟೈಮ್ಸ್ ಬರೀ ನನ್ನ ವಿಷಯನೇ ಟಾಪಿಕ್ ಎತ್ತಿದ್ರು. ಕಾರಣಗಳೆಲ್ಲ ಇದೆಲ್ಲ ಇನ್ನೊಂದು 6 ತಿಂಗಳಾದ್ಮೇಲೆ ಹೇಳ್ತೀನಿ. ಸುದೀಪ್ ಸರ್ ಬಾಯಿಂದಾನೇ ಒಂದ್ ಹೇಳ್ತಾರೆ, ಜನಕ್ಕೆ ಒಂದು ಒಳ್ಳೇದಾರ ಅನ್ಕೊಳ್ಳಿ ಕೆಟ್ಟದಾಗಾರ ಅನ್ಕೊಳ್ಳಿ ತರ. ನನಗೆ ಆತರ ಹೇಳಿದ್ ಬೇಜಾರಾಯ್ತು. ನಿಮ್ಮ ಹತ್ರ ಅಷ್ಟು ಚಿನ್ನನೇ ಇರಲ್ಲ ಬಿಡಿ ಸರ್ ನಿಮ್ ಅಂಗಡಿಲಿ, ಅವ್ರಿಗೆ ಮಾತ್ರ ಏನು ಕೊಡ್ಬೇಡಿ ಸರ್ ಅಂದ್ರು. ಕಿಂಡಲ್ ಆಗಿ ಮಾತಾಡಿದ್ರು, ಅದು ನನಗೆ ನೆಸಿಟಿ ಇಲ್ಲ, ಅವ್ರು ಏನಾರ ಅನ್ಕೊಳ್ಳಿ, ಆದ್ರೆ ನಾನು ಅಲ್ಲಿ ಫೇಮಸ್ ಆಗಿದ್ದು ನಾನೇ. ಸರ್, ಅನುಬಂಧ ಅವಾರ್ಡ್ಸ್ ನಲ್ಲೂ ನೀವು ಕಾಣಿಸ್ಕೊಳ್ತೀರಾ. ಹೆಂಗಾಗ್ಬಿಡದೆ ಸತೀಶ್ ಅವ್ರ ಚರಿಷ್ಮಾ ಅಂದ್ರೆ ಎಲ್ಲೆಲ್ಲೂ ಸತೀಶ್ ಅವರೇ. ಮೊಬೈಲ್ ತೆಗೀದ್ ಸತೀಶ್ ಅವರು, ಟಿವಿಲಿ ಸತೀಶ್, ಫೈನಲ್ಸ್ ಅಲ್ಲಿ ಸತೀಶ್, ಎಲ್ಲ ಕಡೆ ಸತೀಶ್ ಕ್ಯಾಡಬಾಮ್ ಸರ್ ಆ ಹವಾ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ್ಮೇಲೂ ಆ ಹವಾ ಮೇಂಟೈನ್ ಮಾಡಿದಷ್ಟು ಸುಲಭದ ಮಾತಲ್ಲ. ಬಟ್ ಡಾಗ್ ಸತೀಶ್ ಅವರು ಇಸ್ ಡೂಯಿಂಗ್ ಗ್ರೇಟ್ ಅಂತ ಹೇಳ್ಬೋದು. ಸೊ ಫೈನಲ್ಸ್ ಗೆ ಹೋಗಿದ್ರಿ ಸರ್? ಫೈನಲ್ಸ್ ಈಗ ಅದನ್ನೇ ನಾನೇ ಹೇಳಕ್ ಹೊರಟಿದ್ದೆ. ಈಗ ಸುದೀಪ್ ಸರ್ ಅಲ್ಲಿ ಅಷ್ಟು ಜನ 24 ಜನ ಕೂತಿದ್ವಿ. ಅಷ್ಟು ಜನದಲ್ಲಿ ಸ್ಪಂದನನ್ನ 1 ಸಲಿ 2 ಸಲಿ ಮಾತಾಡ್ಸಿದ್ರು ಅಷ್ಟೇ. ಒಂದು 15 ಟೈಮ್ಸ್ ಬರೀ ನನ್ ವಿಷಯನೇ ಟಾಪಿಕ್ ಎತ್ತಿದ್ರು, ಬರೀ ನನ್ ವಿಷಯನೇ ಮಾತಾಡಿದ್ರು. ಮಿಕ್ಕಿದ 24 ಕಂಟೆಸ್ಟೆಂಟ್ ಒಬ್ರು ಸರಿಗ್ ಮಾತಾಡಿಸ್ಲೇ ಇಲ್ಲ. ಮಾತೆತ್ರೆ ಒಂದ್ ಟಾಪಿಕ್ ಮುಗಿದ ತಕ್ಷಣ ನನ್ ಮೇಲೆ, ಒಂದ್ ಟಾಪಿಕ್ ಮುಗಿದ ಮೇಲೆ ನನ್ ಮೇಲೆ ಬರೀ ನನ್ನನ್ನೇ ಮಾತಾಡಿಸ್ತಾ ಇದ್ರು. ಅದು ಕಾರಣಗಳೆಲ್ಲ ಇದೆಲ್ಲ ಇನ್ನೊಂದು 6 ತಿಂಗಳಾದ್ಮೇಲೆ ಹೇಳ್ತೀನಿ ಅದ್ ಏನೇನು ಅಂತ. ಯಾಕಂದ್ರೆ ಈಗ ಅಗ್ರಿಮೆಂಟ್ ಇರೋದ್ರಿಂದ ನಾನೇನು ಹೇಳಕ್ಕಾಗಲ್ಲ. 80% ನನ್ನನ್ನೇ ಮಾತಾಡ್ಸಿರೋದು. ಅಂದ್ರೆ ಅಷ್ಟು ಅವ್ರಿಗೆ ಅದರಲ್ಲೇ ಒಂದು ಹೇಳ್ತಾರೆ, ಸುದೀಪ್ ಸರ್ ಬಾಯಿಂದಾನೇ ಒಂದ್ ಹೇಳ್ತಾರೆ, ಕಲರ್ಸ್ ಕನ್ನಡಗೆ ಸತೀಶ್ ಅವ್ರು ಬಂದ್ಮೇಲೆ ವ್ಯೂಸ್ ಜಾಸ್ತಿ ಆಯ್ತು, ಫಾಲೋವರ್ಸ್ ಜಾಸ್ತಿ ಆದ್ರು ಅಂತ. ಅವರೇ ಹೇಳ್ತಾರೆ 11 ಮಿಲಿಯನ್ ವ್ಯೂಸ್ ಓಡ್ತಾ ಇದೆ ಸತೀಶ್ ಇಂದ ಅಂತ ಹೇಳ್ತಾರೆ. ಆದ್ರೆ ಅದನ್ನ 2 ರೀತಿಲಿ ಹೇಳ್ತಾರೆ, ಜನಕ್ಕೆ ಒಂದು ಒಳ್ಳೇದಾರ ಅನ್ಕೊಳ್ಳಿ ಕೆಟ್ಟದಾಗಾರ ಅನ್ಕೊಳ್ಳಿ ತರ. ನನಗೆ ಆತರ ಹೇಳಿದ್ ಬೇಜಾರಾಯ್ತು. ಅದನ್ನೇ ಒಂದ್ ರೀತಿ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅದ್ ಬಿಟ್ಬಿಟ್ಟು ನೀನ್ ಇಷ್ಟೆಲ್ಲ ಅಮೌಂಟ್ ಎಲ್ಲ ಹೇಳ್ತೀಯಾ, ನಿಂಗೆ ಇಡಿ ರೈಡ್ ಆಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಇಡಿ ರೈಡು ಆಗಿದೆ ಸರ್ ಅಂದ್ರೆ, ಅಯ್ಯೋ ಏನ್ ಹೇಳಿದ್ರು ಎಲ್ಲದಕ್ಕೂ ಒಂದೊಂದು ಹೇಳ್ತೀಯಲ್ಲಪ್ಪ ಅಂದ್ರು. ಸರ್ ಈ ನಡೆದಿರೋದು ಹೇಳ್ತೀನಿ ಸರ್, ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸರ್ ಅಂದೆ. ಇದ್ರದ್ದು ಇನ್ನೂ ವಿವರಣೆ ಇದೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಬರೀ ಏನೇನ್ ಪಾಯಿಂಟ್ ಅನ್ನೋದು ಮಾತ್ರ ಹೇಳ್ತೀನಿ. ಯಾಕಂದ್ರೆ ಆಚೆ ಅದು ಏನೂ ತೋರಿಸಿಲ್ಲ, ಎಲ್ಲ ಕಟ್ ಮಾಡಿ ಅವ್ರಿಗೆ ಹೆಂಗ್ ಬೇಕು, ಅವ್ರಿಗೆ ಹೆಂಗ್ ಅನುಕೂಲಕ್ಕೆ ಬೇಕು ಅಷ್ಟು ಮಾತ್ರ ತೋರಿಸಿದ್ದಾರೆ. ಅದು ಬಿಟ್ಟುಬಿಟ್ಟು ಸಾಯಿ ಗೋಲ್ಡ್ ಪ್ಯಾಲೇಸ್ ಓನರ್ ಒಂದು ಚೆಕ್ ಕೊಡಕ್ ಬರ್ತಾರೆ. ಅವ್ರು ಬಂದ್ಬಿಟ್ಟು ಎಲ್ಲ ಭಾಷಣ ಮಾಡ್ಬೇಕಾರೆ, ಲಾಸ್ಟ್ ಅಲ್ಲಿ ಮಾತಾಡ್ಬೇಕಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಸ್ಪೆಷಲ್ ರಿಯಾಯಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಸುದೀಪ್ ಸರ್ ಹೇಳ್ತಾರೆ, ಅಲ್ಲಿ 3ನೇವ್ರು ಕೂತಿದಾರಲ್ಲ ಮೇಲೆ, ಅವ್ರಿಗೆ ಮಾತ್ರ ನಿಮ್ಮ ಹತ್ರ ಏನು ಕೊಡಕ್ ಆಗಲ್ಲ ಬಿಡಿ ಸರ್, ನಿಮ್ಮ ಹತ್ರ ಅಷ್ಟು ಚಿನ್ನನೇ ಇರಲ್ಲ ಬಿಡಿ ಸರ್ ನಿಮ್ ಅಂಗಡಿಲಿ, ಅವ್ರಿಗೆ ಮಾತ್ರ ಏನು ಕೊಡ್ಬೇಡಿ ಸರ್ ಅಂದ್ರು. ಆದ್ರೆ ನನ್ಗೆ ಅವರು ಕಿಂಡಲ್ ಆಗಿ ಮಾತಾಡಿದ್ರು, ಅದು ನನಗೆ ನೆಸಿಟಿ ಇಲ್ಲ, ನಾನು ಅಲ್ಲಿ ಹೈಲೈಟ್ ಆದ್ನ ಅದೇ ನನಗೆ ಇಷ್ಟ. ಅವ್ರು ಏನಾರ ಅನ್ಕೊಳ್ಳಿ, ಆದ್ರೆ ನಾನು ಅಲ್ಲಿ ಫೇಮಸ್ ಆಗಿದ್ದು ನಾನೇ. ನೋಡಿ, ಎಲ್ಲ ಪಾಸಿಟಿವ್ ಆಗಿ ತಗೋತಾ ಇದಾರೆ. ಪಾಸಿಟಿವ್ ಆಗಿ ಹೇಳಿದ್ದು ಕೂಡ ಸುದೀಪ್ ಸರ್, ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೀರಾ. ಏನೋ ಸೂಪರ್ ಸರ್, ಎಲ್ಲರೂ ನಿಮ್ದೇ ಹವಾ. ಸುದೀಪ್ ಸರ್ ಬಾಯಲ್ಲೂ 15 ಸಲ 20 ಸಲ ಹೆಸರು ಕರೆಸ್ಕೊತೀರಾ ಅಂತಂದ್ರೆ ಬರೀ ನಂದೆ. ಅದ್ ಬಿಟ್ಟು ಆಫ್ಟರ್ ಪಾರ್ಟಿ ಅವ್ರ ಮನೆಗ್ ಕರೆದಿದ್ರು, ಅಲ್ಲಿ ಎಲ್ಲ ಪಾರ್ಟಿ ಮಾಡ್ತಾ ಇದ್ವಿ. ಅಲ್ಲಿ ಕಬಾಬು ಆಮೇಲೆ ತಂದೂರಿ ಚಿಕನ್ ತಗೊಂಡ್ ಬರ್ತಾರೆ ಅವ್ರ ವರ್ಕರ್. ಅಲ್ಲೂ ಎಲ್ಲಾರ ಜೊತೆ ಮಾಮೂಲಿಯಾಗಿರ್ತಾರೆ. ಅಲ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ನಾನು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ತಿಂತಾ ಇರ್ತೀನಿ. ಯಾಕೆ ಬೇಕು, ಮಾತು ಬೆಳೆಯುತ್ತೆ ಅಂತ. ಅವಾಗ್ಲೂ ಹೇಳ್ತಾರೆ, ಆ ಚಿಕನ್ ಎಲ್ಲ ಅಲ್ಲಿ ಇದಾರಲ್ಲಪ್ಪ ಸತೀಶ್ ಅವ್ರಿಗೆ ಕೊಡ್ಬೇಡಪ್ಪ, ಅವ್ರು ITC ಗಾರ್ಡನ್ ಇಂದ ತರ್ಸ್ಬಿಟ್ಟು ಕೊಡು ಅಂತಾರೆ. ಅವಾಗ ಒಂದೇ ಮಾತು ಹೇಳ್ತೀನಿ, ಸರ್ ನೀವು ಫುಟ್ಪಾತ್ ಇಂದ ತರ್ಸಿ, ಆ ತರ್ಸಿದ್ದನ್ನ ನೆಲದ ಮೇಲೆ ಚೆಲ್ಬಿಡಿ, ಧೂಳು ತೆಗೆದೇ ತಿಂತೀನಿ ಸರ್ ಅಂದೆ. ಅಯ್ಯೋ ನಿನ್ನಷ್ಟು ಡೌನ್ ಟು ಅರ್ತ್ ನಾವಿಲ್ಲಪ್ಪ ಅಂದ್ರು. ಅಂದ್ರೆ ಅರ್ಥ ಆಯ್ತಾ? ನಾನು ಆತರ, ನಾನು ಫುಟ್ಪಾತ್ಗೂ ರೆಡಿ, ಐಫೈಗೂ ರೆಡಿ. ನಾನು ಕಕ್ಕಸ್ ತೊಳೆದವನ್ಗೆ ಫುಟ್ಪಾತ್ ತಿನ್ನದೇ ಇರ್ತೀನ ಅಷ್ಟೇ ನಾನು ಕೇಳೋದು. ಸೂಪರ್ ಸರ್. ಸರ್, ಈಗ ಒಂದು ಸ್ಟೇಟ್ಮೆಂಟ್ ಆಚೆ ಓಡಾಡ್ತಾ ಇದೆ, ಗಿಲ್ಲಿ ಬಡವನ್ ಗಿಟಪ್ ಹಾಕಿ ಗೆದ್ಬಿಟ್ರು ಅಂತ ಅಶ್ವಿನಿ ಗೌಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸ್ವಲ್ಪ ನಿಮ್ಗೂ ಗಿಲ್ಲಿಯವ್ರಿಗೂ ಫ್ರಿಕ್ಷನ್ ಮುಂಚೆಯಿಂದನೂ ಇದ್ದಿದ್ದೆ, ಅಥವಾ ಆಚೆನೂ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಗಿಲ್ಲಿಗೆ ನೆಗೆಟಿವ್ ಆಗಿ ಅಂದ್ರೆ ಆಪೋಸಿಟ್ ಅಲ್ಲೇ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ಗೆ ಏನ್ ಜಸ್ಟಿಫಿಕೇಶನ್ ಕೊಡ್ತೀರಾ? ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಮಾತಾಡ್ತಾ ಇದ್ರೆ ಅದು ಹಾರ್ಟ್ಲಿ, ಆಮೇಲೆ ಅವ್ರ ಒರಿಜಿನಲ್ ಗುಣದಿಂದ ಮಾತಾಡ್ತಾ ಇದ್ರು. ಅಂದ್ರೆ ಅದರಲ್ಲಿ ಒಂದೊಂದ್ರಲ್ಲೂ ಜನ ಸಂಪಾದನೆ ಮಾಡೋ ಮಾತಿರುತ್ತೆ. ಅಂದ್ರೆ ಅದು ಒರಿಜಿನಲ್ ಆಗಿತ್ತು. ಅಂದ್ರೆ ಒಬ್ಬೊಬ್ರು ಏನಂದ್ರೆ ಅದನ್ನೇ ಅನುಕರಣೆ ಮಾಡ್ಕೊಂಡು ಒಂದೊಂದು ಡೈಲಾಗ್ ಹೊಡೆದ್ರೆ ಹಂಗೆ ವಿಸಿಲ್ ಹೊಡಿಬೇಕು ಜನ. ತಳಕ್ ಬಳಕ್ ಮಾತು, ಸುಮ್ನೆ ಅಭಿಮಾನಿಗಳೇ ದೇವ್ರು ಅಂತ ಟಾಪ್ ಮಾತುಗಳು, ಆಮೇಲೆ ಏನೇನ್ ಮಾತಾಡಿದ್ರೆ ಜನಗಳು ಬಕ್ರಗಳು ಬೀಳ್ತಾರೆ ಅನ್ನೋದು, ಆ ತರ ಎಲ್ಲ ಟ್ರೈಂಡ್ ಆಗಿ ಬಂದಿದ್ರು. ಅದು ಹೆಸರು ಹೇಳಲ್ಲ ಅವರು, ಅರ್ಥ ಆಯ್ತಾ? ಅದೇನಾಗುತ್ತೆ, ಬರ್ತಾ 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 ಅವ್ರನ್ನ ದೇವ್ರ ತರ ನೋಡಂಗೆ ಮಾಡ್ತಾರೆ. ಬಿಗ್ ಬಾಸ್ ಟೀಮ್ ಅವರು ಫಸ್ಟ್ ಒಳ್ಳೆಯವ್ರಂತ ತೋರಿಸ್ತಾರೆ, ಲಾಸ್ಟ್ ಅಲ್ಲಿ ಅವ್ರು ಮಾಡಕ್ ಕೆಟ್ಟದ್ದು ತೋರಿಸ್ತಾರೆ. ಅದ್ರಲ್ಲಿ ಕೆಟ್ಟದ್ದು ಮಾಡಿದಾಗ ರಜತ್ ಬೈದು ಇರ್ತಾರೆ, ತಿರ್ಗಾ ಅವ್ರನ್ನು ಆಚೆ ಬಜಾರ್ ಅವ್ರದ್ದು ಓಡ್ತಾ ಇದೆ ಅಂತ ವಾಪಸ್ ಚೇಂಜು ಆಗೋಗ್ತಾರೆ.
ಅವನಿಂದನೇ ಜೈ ಜೈ ಅನ್ಕೊಂಡು ಹೋಗ್ತಾರೆ. ನಾವು ಹೇಗಂದ್ರೆ ರೇಸಲ್ಲಿ ಓಡಿ ಗೆಲ್ಲ ಕುದುರೆ ಹಿಂದೆ ಹೋಗಿ ಜೂಜ್ ಕಟ್ತಾರಲ್ಲ ಅವ್ರು ನಾವಲ್ಲ. ನಮ್ಗೆ ಹಾರ್ಟ್ಲಿ ಯಾರು ಒಳ್ಳೆಯವರು, ಒಳ್ಳೆತನ, ಅವ್ರ ಒಳ್ಳೆ ಗುಣ ಇದೆ, ಆಮೇಲೆ ಹಾರ್ಡ್ ವರ್ಕರ್, ಅವ್ರನ್ನೇ ನಾವು ಸಪೋರ್ಟ್ ಮಾಡೋದು. ನನಗೆ ಬಂದು ಅಶ್ವಿನಿ ಗೌಡ ಅವರು ಡಿಸರ್ವ್ ಅಂತ, ಅಂದ್ರೆ ಅವರೇ ಬೆಸ್ಟ್ ಅಂತ ನನಗೆ ಅನ್ಸಿತ್ತು. ಅದ್ ಬಿಟ್ರೆ ರಕ್ಷಿತ್ ಅವರು ದಿ ಬೆಸ್ಟ್ ಇದ್ರು. ಅವರು ಮನೆಯಲ್ಲಿ ತುಂಬಾ ಹೊಂದ್ಕೊಂಡು ಒಬ್ರ ಹತ್ರನು ಎಲ್ಲಾರ ಕೆಲ್ಸನೂ ಒಬ್ರೇ ಮಾಡೋರು. ಆಮೇಲೆ ಒಂದು ಭಾವಣಿಕೆ ಆಗ್ಲಿ, ಒಂದು ಅಣ್ಣ 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 ಅನ್ಕೊಂಡು ನಮ್ ಜೊತೆ ಎಲ್ಲ ಎಷ್ಟು ಚೆನ್ನಾಗಿದ್ರು. ಈಗ ಆಚೆ ಬಂದ್ರು ಅಷ್ಟು ಚೆನ್ನಾಗಿ ವೆರಿ ಗುಡ್ ಅಂತಾನೆ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಅಶ್ವಿನಿ ಗೌಡ ಅವರಂತೂ ಲಾಸ್ಟ್ ದಿನ ನಾನು ಬರ್ಬೇಕಾದ್ರೆ ಅವ್ರೊಬ್ರೇ ನನ್ನ ಬಿಟ್ಕೊಡ್ಲಿಲ್ಲ, ಆಮೇಲೆ ಕಾಕ್ರೋಚ್ ಸುದ್ದಿ ಅವರು ಬಿಟ್ಕೊಡ್ಲಿಲ್ಲ. ಅಂದ್ರೆ ಅದೊಂದು ಅಟ್ಯಾಚ್ಮೆಂಟ್, ಅಂದ್ರೆ ಒಬ್ರದ್ದು ವ್ಯಕ್ತಿತ್ವ ಒಂದ್ ದಿವಸಕ್ಕೆ ಅಳತೆ ಮಾಡ್ಬೋದು, ಅಂದ್ರೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಆ ತರ ಎಲ್ಲ ಹೊಂದ್ಕೊಂಡಿದ್ದ ಮನೆಯಲ್ಲಿ ಇವನೊಬ್ನೇ ಆ ಬಿಹೇವೇ ಬೇರೆ ಇತ್ತು. ಅಂದ್ರೆ ಒಂಥರ ಕಲ್ಚರ್ಲೆಸ್ ತರ ಒಂಥರ ಆಡ್ತಾ ಇದ್ದಿದ್ದು, ಗಲೀಜು ಇದು ಎಲ್ಲ ಒಂಥರ ನಮ್ಗೆ ತುಂಬಾ ಬೇಜಾರಾಗೋದು. ಆದ್ರೆ ಬಟ್ಟೆಗಳು ಬಂದಿದ್ರು ಹಾಕದೆ ಬಡೂರ್ ತರ ಆಕ್ಟಿಂಗ್ ಮಾಡಿ ಅವನು ಜನ ಸಂಪಾದನೆ ಮಾಡಕ್ಕೆ ಆಚೆಯಿಂದ ಟ್ರೈನ್ಡ್ ಆಗಿ ಬಂದಿದ್ದ. ಅದರಿಂದ ಇವಾಗ ಹನುಮಂತು ಅವರೆಲ್ಲ ಗೆದ್ರಲ್ಲ, ಅವ್ರದ್ದು ರಿಯಲ್ ಅಂದ್ರೆ ಅವ್ರ ಸ್ಟೈಲ್, ಅವ್ರ ರೀತಿ ಅದು. ಅಂದ್ರೆ ಇವ್ನು ಎಲ್ಲಾ ಇಟ್ಕೊಂಡು ಇವಾಗ ನೋಡಿ ಆಚೆ ಬಂದ್ಮೇಲೆ ಎಂತ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ತಾ ಇದಾರೆ. ಅದ್ಯಾಕೆ ಬನೀನ್ ಹಾಕೊಂಡು ಯಾಕೆ ಆಚೆನೂ ಓಡಾಡ್ತಾ ಇಲ್ಲ? ನಾನ್ ಕೇಳ್ತಾ ಇರೋದು ನಿಮ್ಗೆ. ಅಲ್ಲಿ ಬರೀ ಬನೀನು ಚಡ್ಡಿ ಹಾಕೊಂಡು ಈ ಅಂತ, ಇವಾಗ ಯಾಕೆ ಎಲ್ಲಾರ ಮುಂದೆ ಹಿಂಗ್ ಕೂತ್ಕೊಂತಾನೆ? ಮಾಮೂಲಿ ಯಾಕೆ ಕೂತ್ಕೊಳ್ತಾನೆ? ಇಲ್ಲೂ ಹಂಗೆ ಬಂದ ತಕ್ಷಣ ಹಿಂಗ್ ಕೂತ್ಕೊಂಡ್ಬಿಡ್ಲಿ ನೋಡೋಣ. ಅದೆಲ್ಲ ಡ್ರಾಮಾ. ಅಲ್ಲಿ ಗೆಲ್ಲಕ್ಕೋಸ್ಕರ ಒಂದು ಗಿಮಿಕ್, ಬಡೂರ್ ಅಂತ, ನಾನು ಎಷ್ಟು ಸಿಂಪಲ್, ನಾನು ಎಷ್ಟಿದು ಅಂತ ಸಿಂಪತಿ ಕ್ರಿಯೇಟ್ ಮಾಡಕ್ಕೋಸ್ಕರ ಆತರ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಗೆದ್ದಿದ್ದಾರೆ. ಓಕೆ ಸರ್ ಅನುಬಂಧ ಅವಾರ್ಡ್ಸ್ ಅಲ್ಲೂ ಒಂದು ಶೋಕೇಸ್ ಮಾಡ್ತಾರೆ ಸರ್ ನಿಮ್ಮನ್ನ. ಅಂದ್ರೆ ಸೃಜನ್ ಸರ್ ಸ್ವಲ್ಪ ಚೆನ್ನಾಗಿ ನಿಮ್ನ ಮಾತಾಡಿಸ್ತಾರೆ. ಅಂದ್ರೆ ಶೂಗೆಲ್ಲ 5 ಲಕ್ಷ ಅಂತ ಪ್ಯಾಚ್ ಮಾಡ್ಕೊಂಡ್ ಬಂದಿದ್ರಿ, ಶರ್ಟಿಗೆ 10 ಲಕ್ಷ. ಅದು ಜೈ ಡ್ಯಾನ್ಸ್ ಮಾಸ್ಟರ್ ಅಂತ, ಅಂದ್ರೆ ಕಲರ್ಸ್ ಕನ್ನಡದಿಂದ ನಂಗೆ ಡ್ಯಾನ್ಸ್ ಬರಲ್ಲ ಅಂದ್ರೂ ಫೋರ್ಸಬಲ್ ಇಲ್ಲ, ನಿಮ್ದು ಸೆಲೆಕ್ಟ್ ಅದೇನೋ ಟೀಮ್ ಇದೆ, ನೀವು ಡ್ಯಾನ್ಸ್ ಬರ್ದೇ ಇದ್ರು ಅದೇ ತರನೇ ಡ್ಯಾನ್ಸ್ ಮಾಡಿಸ್ಬೇಕಂತ ನಿಮ್ ಇದ್ರ ಮೇಲೆ ಏನೋ ಥೀಮ್ ಇದೆ, ಅದು ಹೇಳಂಗಿಲ್ಲ ಅನ್ಬಿಟ್ಟು ಇದು ಮಾಡಿ ಫೋರ್ಸ್ ಮಾಡಿ ಡ್ಯಾನ್ಸ್ ಬರಲ್ಲ ಅಂದ್ರೂ ಪ್ರಾಕ್ಟೀಸಿಗೆ ಕರೀತಾರೆ. ನಾನು ಎಷ್ಟು ದಿನ ಪ್ರಾಕ್ಟೀಸ್ಗೆ ಹೋದ್ರು ಕಲಿಯಲ್ಲ, ಎಲ್ಲ ಮರ್ತ್ ಹೋಗ್ತಾ ಇರುತ್ತೆ ಸ್ಟೆಪ್. ಅಂದ್ರೆ ಮಿಕ್ದವ್ರು ಕರಿಬಸಪ್ಪ ಅವರು, ಮಲ್ಲಮ್ಮ ಅವರೆಲ್ಲ ತುಂಬಾ ಚೆನ್ನಾಗಿ ಕಲ್ತಿ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಡ್ಯಾನ್ಸೇ ಬರಲ್ಲ, ಹಂಗೂ ಮಾಡಿಸ್ತಾರೆ. ಅದ್ರಲ್ಲಿ ಬಂದು ಇವಾಗ ನಾನು ಆಚೆ ಬಂದು ಶರ್ಟು ಅದ್ರ ರೇಟ್ ಬಗ್ಗೆಯಿಂದಾನೇ ನಾನು ಸ್ವಲ್ಪ ವೈರಲ್ ಜಾಸ್ತಿ ಆಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅದಕ್ಕೆ 3/4 ಅಮೌಂಟ್ದು ಟ್ಯಾಗ್ ಹಾಕ್ತಾರೆ. ಅಂದ್ರೆ ಶರ್ಟ್ಗೆ 2 ಲಕ್ಷ, ಪ್ಯಾಂಟಿಗೆ 10 ಲಕ್ಷ, ಅದೆಲ್ಲ ಕಲರ್ಸ್ ಕನ್ನಡದವ್ರು ಟ್ಯಾಗ್ ಹಾಕೋದು. ಅವನು ಡ್ಯಾನ್ಸ್ ಮಾಸ್ಟ್ರು ಅಲ್ಲ, ಅವ್ರು ಹೇಳಿರ್ತಾರೆ ಇಷ್ಟೇ ಟ್ಯಾಗ್ ಹಾಕು ಅಂತ. ಹಂಗೆ ಶೂಗುನು 2,500 ಶೂಗೆ 5 ಲಕ್ಷ ಶೂ ಅಂತ ಟ್ಯಾಗ್ ಹಾಕ್ತಾರೆ. ಇದೆಲ್ಲ ಸ್ಕ್ರಿಪ್ಟೆಡ್. ಆಮೇಲೆ ನಂದಲ್ಲ, ನಾನು ಹಾಕೊಂಡು ಬಂದಿರ್ಲಿಲ್ಲ, ಅವ್ರು ಹೇಳಿ. ಆಮೇಲೆ ಒಡವೆನೂ ಅಷ್ಟೇ, ಎಷ್ಟಿದೆ ಚೈನು ಅಷ್ಟು ತಗೊಂಬಂದು ಅಷ್ಟು ಹಾಕು ಅಂತಾರೆ. ನಾನು 8 ಚೈನ್ ತಂದಿರ್ತೀನಿ, 6 ಚೈನ್ಗೆನೆ ಅಸಹ್ಯ ಕಾಣ್ತಾ ಇರುತ್ತೆ, ಇನ್ನು 2 ಚೈನ್ ಕಾರಲ್ಲೇ ಇಟ್ಬಿಡ್ತೀನಿ. ಅದೆಲ್ಲ ಒಂದು ಯಾವ್ದು ಬಾಡಿಗೆದು ಅವ್ರದ್ದು ಕಂಡವ್ರದ್ದು ಅಲ್ಲ. ಅದು ನಾನು ಹಾಕೊಂಡ್ರೆ ರೌಡಿ ತರ ಕಾಣ್ತೀನಿ ಅಂತ ಹಾಕಲ್ಲ, ಮನೇಲಿದೆ. ಅದನ್ನ ನಾನು 6 ಚೈನ್ ಹಾಕೊಳ್ತೀನಿ. ಆಮೇಲೆ ಇಲ್ಲಿ ಟ್ಯಾಗ್ ನ ಬಂದು ನಂದು ಹೊಸ ಶರ್ಟ್ ಇರುತ್ತೆ, ಅದರಿಂದ ಕಿತ್ಬಿಟ್ಟು ಇಲ್ಲಿಗೆ ಒಂದು ವರ್ಸಾಚೆದು ಇಲ್ಲೊಂದು ಆಡ್ ಮಾಡ್ತಾರೆ ಅದಕ್ಕೆ. ಅಂದ್ರೆ ಬೇರೆ ಶರ್ಟ್ದು ಕಟ್ ಮಾಡಿ, ಅದು ಆಲ್ರೆಡಿ ಒಂದ್ಸಲಿ ನನ್ನ ಮಗ ಫೇಲ್ ಪಾರ್ಟಿಗೆ ಹಾಕಿರ್ತಾನೆ, ಅದರಿಂದ ಅದಕ್ಕೆ ಟ್ಯಾಗ್ ಇರಲ್ಲ, ಅದಕ್ಕೆ ಅವರು ಇಲ್ಲಿ ಕಟ್ ಮಾಡಿ ಹಾಕ್ತಾರೆ. ಅದಾದ್ಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಸ್ಟೆಪ್ಗಳೆಲ್ಲ ಮರ್ತೋಗುತ್ತೆ. ನಾನು ಇವ್ರು ನೋಡ್ಕೊಂಡು ಹಿಂಗೆ ಒದ್ದಾಡ್ಕೊಂಡು ಮಾಡ್ತಾ ಇರ್ತೀನಿ, ಯಾಕಂದ್ರೆ ನಂಗೆ ಡ್ಯಾನ್ಸರ್ ಅಲ್ವೇ ಇಲ್ಲ ನಾನು. ಆಮೇಲೆ ಡ್ಯಾನ್ಸ್ ಎಲ್ಲ ಮುಗಿಯುತ್ತೆ, ಮಲ್ಲಮ್ಮಗೆ ಕರಿಬಸಪ್ಪ ಅವ್ರಿಗೆ ನಮ್ಗೆ ಮಾತಾಡಿಸ್ತಾರೆ. ಅವ್ರನ್ನ 5 ನಿಮಿಷನೂ ಮಾತಾಡ್ಸಲ್ಲ, ಕರಿಬಸಪ್ಪ ಅವ್ರನ್ನ ಮಲ್ಲಮ್ಮ ಅವ್ರನ್ನ. ಅವ್ರಿಬ್ಬರನ್ನ ಕಳಿಸ್ಬಿಟ್ಟು ನಾನೊಬ್ಬನ್ನೇ ಲಾಕ್ ಮಾಡ್ಕೊಳ್ತಾರೆ, ಮರ್ಯಾದೆ ಕಳಿಯಕ್ಕೋಸ್ಕರ ಅವ್ರ ಇಂಟೆನ್ಷನ್ ಇದ್ದಿದ್ದು. ಆದ್ರೆ ಮರ್ಯಾದೆ ನಾನೇ ಇವ್ರದ್ದು ಕಳೆದಾಕ್ತೀನಿ. ಅಂದ್ರೆ ಒಂದು ಕ್ವಶನ್ ಫಸ್ಟ್ ಕೇಳ್ತಾರೆ ವರ್ಡಲ್ಲೇ, ಸುಜಲ್ ಲೋಕೇಶ್ ಸರ್, ಈಗ ಕೈಗೆ ಹಾಕೊಂಬಿಡಿ, ಇದು ಥರ್ಮ ಏನೋ BP ಟೆಸ್ಟ್ ಮಾಡ್ತಾರಲ್ಲ, ಅದು ಮುರಿದೋಗ್ಬಿಟ್ಟಿದೆ, ಶೆಲ್ ಇಲ್ಲ, ಆನ್ ಇಲ್ಲ, ಕೆಟ್ಟೋಗಿರೋದು, ಯಾವ್ದೋ ಡಬ್ಬ ತಂದ್ಬಿಟ್ಟು ಸುಮ್ನೆ ಹಿಂದೆಯಿಂದ ಲೈಟ್ ಹಾಕಿ ನಾನು ಏನ್ ಹೇಳಿದ್ರು ಉಲ್ಟಾ ಮಾಡೋದು. ನಾನು ಸರಿ ಅಂದ್ರೆ ಅಲ್ಲಿ ತಪ್ಪು ಅನ್ನೋದು, ತಪ್ಪು ಅಂದ್ರೆ ಸರಿ ಅನ್ನೋದು, ಹಂಗ್ ಮಾಡ್ತಾ ಇದ್ರು. ಅದಕ್ಕೆ ಲಾಸ್ಟ್ ಅಲ್ಲಿ ನಾನು ಹೇಳೋದೆಲ್ಲ ಸುಳ್ಳು ಅಂದೆ, ಅವಾಗೆಲ್ಲ ಹೇಳೋದೆಲ್ಲ ನಿಜ ಅಂತಾರೆ ಅಂತ. ಅದಕ್ಕೆ ಸುಳ್ಳುಗೆ ಇದ್ ಮಾಡ್ಬಿಟ್ರು ಅವರು. ಆತರ ಅದು ಗಿಮಿಕ್. ಅದು ಬಿಟ್ಟುಬಿಡಿ, ನನ್ಗೆ ಮರ್ಯಾದೆ ಕಳಿಯಕ್ಕೆ ಮಾಡಿದ್ರು, ಕಳ್ಕೊಳ್ಳಿ, ನಂದೇನು ಕಳೆದಿಲ್ಲ. ಇವತ್ತು ಹೈಯೆಸ್ಟ್ ವ್ಯೂಸ್ ಆಗೋದು ನಂದೆ. ಅಲ್ಲಿ ಯಾರೇ ದೊಡ್ಡ ಮನುಷ್ಯರು ಇಬ್ಬರಿದ್ದಾರೆ, ಅವ್ರದಕ್ಕಿಂತ ವ್ಯೂಸ್ ನಂದು ಜಾಸ್ತಿ ಆಗಿಲ್ಲ ಅಂದ್ರೆ ಅವ್ರ ಕಾಲ್ ಕೆಳಗೆ ನುಗ್ತಿ. ಈ 1 ದಿವಸಕ್ಕೆ 7 ಮಿಲಿಯನ್ ನೋಡಿದೆ, ಈಗಾಗಲೇ 8 ಮಿಲಿಯನ್ ಆಗಿರುತ್ತೆ. ಆಮೇಲೆ ಏನೇನ್ ಕ್ವಶನ್ ಕೇಳಿದ್ರು ಅಂತಾನು ಹೇಳ್ಬಿಡ್ತೀನಿ, ಏನೇನ್ ನಾನ್ ಮಾತಾಡದೆ ಅನ್ನೋದು ಹೇಳ್ಬಿಡ್ತೀನಿ. ಸುಜನ್ ಲೋಕೇಶ್ ಅವ್ರು ಕೇಳ್ತಾರೆ, ವರ್ಡ್ ಅಲ್ಲೇ ನಾನು ಏನು ಮಾಡದೇ ಇರೋದು ಮಾಡಿದೀನಿ, ಮಾಡದೇ ಇರೋದು ಮಾಡಿದೀನಿ ಅಂತ ಎಲ್ಲಾರ ಮುಂದೆ ಹೇಳ್ತಿಯಲ್ಲ, ಧೈರ್ಯ ಇದ್ರೆ ಈ ವೇದಿಕೆ ಮೇಲೆ ಹೇಳು ಅಂತಾರೆ. ಸರ್ ನಾನು ಹೇಳ್ತೀನಿ, ತಡ್ಕೊಳಕ್ಕೆ ನಿಮ್ಗೆ ಕೆಪಾಸಿಟಿ ಇದೆಯಾ ಅಂತ ಹೇಳ್ತೀನಿ.
ಆಮೇಲೆ ನಾನು ಅದೇನು ಆಚೆ ಮಾಡಿದೀನಿ ಅದನ್ನ ಹೇಳ್ತೀನಿ ಎಲ್ಲಾರ ಮುಂದೆ. ಎಲ್ಲಾರು ಹಂಗೆ ಬಾಯಲ್ಲಿ ಬೆರಳಿಟ್ಕೊಬಿಟ್ಟು ಉಶ್ ಅನ್ಬಿಟ್ಟು ಇರುತ್ತೆ. ಇವರು ಅಯ್ಯೋ ಕಟ್ ಮಾಡ್ಬಿಡಿ, ಮೈಕ್ ಕಿತ್ಕೊಳ್ಳಿ, ಮೈಕ್ ಆಫ್ ಮಾಡಿ, ಅಯ್ಯೋ ಈ ಆಟಕ್ಕೆ ನಾನಿಲ್ಲಪ್ಪ ಅಂತ ಸ್ಟೇಜ್ ಬಿಟ್ಟು ಓಡೋ ತರ ಮಾಡ್ತಾರೆ. ಇದು ರಿಯಲ್ ಆಗಿ ನಡೆದಿರೋದು. ಅಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಬಂದಿದ್ರು, ಎಷ್ಟು ಜನ ಸೀರಿಯಲ್ ಅವ್ರು ಬಂದಿದ್ರು, ಅಷ್ಟು ಜನಕ್ಕೂ ಕೇಳ್ಕೊಡಿ. ಎಲ್ಲಾ ಸೀರಿಯಲ್ ಅಲ್ಲಿ ಒಬ್ಬೊಬ್ರಾರ ಯಾರಿಗಾರು ಪರಿಚಯ ಇರ್ತಾರೆ. ಈ ಸತೀಶ್ ಈ ತರ ಹೇಳ್ತಾ ಇದ್ದಾನೆ, ಅದು ನಿಜನ ಅಂತ ಕೇಳ್ಕೊಳ್ಳಿ. ಅದಾದ್ಮೇಲೆ ನಾನು ಪಾರ್ಟಿಗಳು ಮಾಡ್ತೀನಿ, ಎಲ್ಲಾ ಕಡೆ ಪಾರ್ಟಿ ಮಾಡ್ತೀನಿ. ನನಗೆ ಬಂದು ಎಲ್ಲೋದ್ರು 150 ಜನದಿಂದ 350 ಜನಕ್ಕೆ ಎಣ್ಣೆ ಊಟ ಫ್ರೀ ಕೊಡ್ತಾರೆ. ಅದು ಏನಕ್ಕೆ ಕೊಡ್ತಾರೆ ಅಂದ್ರೆ, ನಾನು ಅಲ್ಲಿ ಪಾರ್ಟಿ ಮಾಡಿದ್ರೆ ಆ ಪಬ್ಬು ವರ್ಲ್ಡ್ ನ್ಯೂಸ್ ಅಲ್ಲಿ ಬರುತ್ತೆ ಅಂತ. ಆಮೇಲೆ ಬೇಗ ಪಬ್ಲಿಸಿಟಿ. ಅವ್ರು ಎಂತ ಸೋಷಿಯಲ್ ಮೀಡಿಯಾಗಾಗ್ಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು, ಯೂಟ್ಯೂಬರ್ಸು ಯಾರಿಗೆ 5,000 50,000 ಕೊಟ್ಟು ಕರ್ಸಿದ್ರು ಅಷ್ಟು ಪಬ್ಲಿಸಿಟಿ ಸಿಗಲ್ಲ. ನಾನು ಒಂದು ಫಂಕ್ಷನ್ ಮಾಡಿದ್ರೆ 1 ನೈಟ್ ಅಲ್ಲಿ ಪಬ್ ಫೇಮಸ್ ಆಗುತ್ತೆ ಅಂತ ನಾನು ನನ್ನ ಬರ್ಡೇ ಮಾಡಲಿ, ನನ್ನ ಮಗಂದು ಮಾಡಲಿ, ನಾನು ನಾಯಿ ಲಾಂಚ್ ಮಾಡಲಿ, ಎಲ್ಲದಕ್ಕೂ ಕೊಲಾಬ್ರೇಷನ್ ಅಲ್ಲಿ ನನಗೆ 0 ರೂಪೀಸಲ್ಲಿ ಸಿಗುತ್ತೆ. ನಾನು ಕಂಡವ್ನ ಯಾರು ಪೇ ಮಾಡಲ್ಲ. ಅದನ್ನ ಸೃಜನ್ ಲೋಕೇಶ್ ಅವರು ಕಂಡೋರ್ ಪೇ ಮಾಡ್ತಾರೆ. ಅಂದ್ರೆ ಮೀನಿಂಗ್ ಅಂದ್ರೆ ನಾನ್ ಪಾರ್ಟಿ ಮಾಡ್ಬಿಟ್ಟು ನೀನ್ ಬಿಲ್ ಕೊಡೋ ಅಂತ ಕೊಡಿಸ್ತೀನಿ ಅನ್ನೋ ತರ ಮೀನಿಂಗ್ ಅಲ್ಲಿ ಮಾತಾಡಿರ್ತಾರೆ. ಅದೆಲ್ಲ ಶುದ್ಧ ಸುಳ್ಳು. ನಾನು ಎಲ್ಲೆಲ್ಲಿ ಪಾರ್ಟಿ ಮಾಡಿದೀನಿ ಪಬ್ ಓನರ್ಗೆ ಕಾಲ್ ಮಾಡ್ಕೊಂಡು ಅವ್ರಿಗೆ ಕೇಳಿ, ಸರ್ ಕೊಲಾಬ್ರೇಷನ್ ನೀವು ಫ್ರೀ ಕೊಟ್ರಾ ಇಲ್ಲ ಕಂಡವ್ರು ಯಾರೋ ಜೊತೆಲಿ ಬಂದವನ್ ಬಿಲ್ ಕೊಟ್ನಾ ಅಂತ ಅದನ್ನು ಪ್ರೂವ್ ಮಾಡ್ತಾರೆ.